ಇದು ಬ್ಯಾಕ್ ನೋಡಿ, ಇದು ಬ್ಯಾಕ್, ಇದು ಬ್ಯಾಕ್, ಅದು ಫ್ರಂಟ್, ಇದು ಫ್ರಂಟ್. ನೆಕ್ಸ್ಟ್ ಸ್ಲೀವ್ ನೋಡಿರಿ ಈ ರೀತಿ ಸ್ಲೀವ್ ಐತಿ. ಈಗ ಇದನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ವಿಡಿಯೋನು ಅಪ್ಲೋಡ್ ಮಾಡ್ತೀನಿ, ತೋರಿಸ್ತೀನಿ. ನೋಡಿರಿ, ನೀವು ತಿಳ್ಕೊರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ. ವಿಡಿಯೋನು ಕೊನೆವರೆಗೂ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ನಾನು ಫಸ್ಟ್ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತಗೋತೀನಿ. ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತಗೋತೀನಿ. ಫಸ್ಟ್ ಬ್ಯಾಕ್ ಪಾರ್ಟ್ ಮಾರ್ಕ್ ಹಾಕೊಳ್ಳೋಣಂತ. ಅದು ಮೆಜರ್ಮೆಂಟ್ ಏನೈತಂದ್ರೆ ನೋಡಿ, ಚೆಸ್ಟ್ 10.5 ಇಂಚಿಂದ ಐತಿ ಮತ್ತು ಬ್ಲೌಸ್ ಲೆಂತ್ 14.5 ಇಂಚ್ ಐತಿ. ನೆಕ್ಸ್ಟ್ ಆರ್ಮೋಲ್ 6 ಇಂಚ್ ಐತಿ. ಶೋಲ್ಡ್ರ್ 2 ಇಂಚು 2.25 ಇಂಚ್ ತೊಗೋಬೇಕು. ಅದು ರೆಡಿ 2 ಇಂಚ್ ಐತಿ. ನೆಕ್ಸ್ಟ್ ನೆಕ್ 2.25 ಇಂಚ್ ತೊಗೊಂಡಿನಿ. ನೆಕ್ಸ್ಟ್ ಫ್ರಂಟ್ ನೆಕ್ ಡೀಪು 7 ಇಂಚು, ಬ್ಯಾಕ್ ನೆಕ್ ಡೀಪು 9.25 ಇಂಚು, ವೇಸ್ಟ್ 8.25 ಇಂಚು, ಸ್ಲೀವ್ ಲೆಂತ್ 11 ಇಂಚು, ವಿಡ್ತು 9.25 ಇಂಚು, ಫಿಟ್ಟಿಂಗ್ 6 ಇಂಚ್ ಐತಿ. ಅದನ್ನು ಇಟ್ಕೊಂಡು ನಾನು ಈ ಸದ್ಯ ಇವೆಲ್ಲ ಮೆಜರ್ಮೆಂಟ್ಸ್ ತೊಗೊಂಡು ನಿಮಗೆ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಇವತ್ತಿನ ವಿಡಿಯೋದೊಳಗೆ ಹೇಳ್ಕೊಡತ್ತೀನಿ. ನೋಡಿರಿ, ಫಸ್ಟ್ ಇವಾಗಲೂ ಚೆಸ್ಟನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಹೆಂಗಂದ್ರೆ 10.5 ಇಂಚ್ ಐತಲ್ಲ ಅವ್ರದ್ದು, ನಾವೀಗ 10 ಇಂಚು ಪ್ಲಸ್ 2 ಇಂಚು ಸೆಟ್ ಮಾಡ್ಕೋಬೇಕು. ನೋಡಿರಿ, 10 ಇಂಚಿಗೆ ಒಂದು ಮಾರ್ಕ್, ಮುಂದೆ 2 ಇಂಚಿಗೆ ಒಂದು ಮಾರ್ಕ್, ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿರಿ, ಬ್ಲೌಸಿನ ಉದ್ದ 14.5 ಇಂಚ್ ಐತಿ. 14.5 ಇಂಚು ಪ್ಲಸ್ 1 ಇಂಚು 15 ಇದೆ. ಬ್ಯಾಕ್ ಪಾರ್ಟ್ ಐತಿ. ಬ್ಯಾಕ್ ಪಾರ್ಟಿಗೆ 1 ಇಂಚ್ ಮಾತ್ರ ಹೆಚ್ಚಿಗೆ ತೊಗೋಬೇಕು. 1 ಇಂಚ್ ಮಾತ್ರ ಹೆಚ್ಚಿಗೆ ತೊಗೋಬೇಕು. ನೋಡಿರಿ, 1 ಇಂಚ್ ಮಾತ್ರ ಹೆಚ್ಚಿಗೆ ತೊಗೋಬೇಕು. ನಾನು ತೊಗೊಂಡು ಇಲ್ಲೊಂದು ಸ್ಕೇಲ್ ಹಾಕೋತೀನಿ, ಮಾರ್ಕ್ ಹಾಕೋತೀನಿ. ನೋಡಿರಿ, ಬ್ಯಾಕ್ ಪಾರ್ಟ್ ಒಳಗೆ ನಾನು 2.25 ಇಂಚು ತೊಗೊಳಕತ್ತೀನಿ. ನೆಕ್ 2.25 ಇಂಚು, 2.25 ಇಂಚು, ಶೋಲ್ಡರ್ 2.25 ಇಂಚು, 2.25 ಇಂಚು. ನೆಕ್ಸ್ಟ್ ಕೆಳಗೆ ನೋಡಿರಿ, 2.25 ಇಂಚು ನೆಕ್, 2.25 ಇಂಚು ಶೋಲ್ಡರ್. ನೆಕ್ಸ್ಟ್ ಆರ್ಮೋಲ್ 6 ಇಂಚು, 6 ಇಂಚು. ನೋಡಿರಿ, ಈ ರೀತಿ ಇಲ್ಲೊಂದು ಸ್ಕ್ವೇರ್ ಬಾಕ್ಸನ್ನು ಹಾಕೊಂಡ್ಬಿಡೋಣ. ಓಕೆ, ಇಲ್ಲಿಂದ 1.25 ಇಂಚು ನಮ್ಮದು ಫಿಟ್ಟಿಂಗ್ ಲೈನ್ ಇಲ್ಲಿಗೈತಿ. ನಾವು ಇಲ್ಲೇನು ಮಾಡೋಣ, 1.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಆರ್ಮೋಲ್ ಶೇಪನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿಂದ 4.25 ಇಂಚು. ನೆಕ್ಸ್ಟ್ ಅವ್ರದ್ದು ಸ್ಟಿಚಿಂಗ್ ಮಾಡೋಕ್ಕೆ ಒಂದು 1/2 ಇಂಚು. ನೆಕ್ಸ್ಟ್ ಇದನ್ನೇನು ಮಾಡ್ತೀನಿ, ಇಷ್ಟಕ್ಕೆ ವರ್ಕ್ ಬ್ಲೌಸ್ ಐತಲ್ರಿ, ನಮಗೆ ಯಾವುದೇ ಬ್ಯಾಕ್ ನೆಕ್ ತೆಗೆಯುವಂಥ ಅವಶ್ಯ ಬೀಳಂಗಿಲ್ಲ. ಇಷ್ಟು ಜಸ್ಟ್ ನೀವು ಈ ರೀತಿ ಮಾರ್ಕ್ ಹಾಕಿ ಇಟ್ಕೋರಿ, ಅಂದರೆ ಎಷ್ಟು ರೆಡಿ ಬೇಕು ಅವ್ರಿಗೆ ಅನ್ನೋದು ನಮಗೆ ಮೆಜರ್ಮೆಂಟ್ ಆಗ್ತೈತಿ. ನೆಕ್ಸ್ಟ್ 8.25 ಇಂಚು ವೇಸ್ಟ್. ನೆಕ್ಸ್ಟ್ 1 ಇಂಚು ಡಾಚ್. ನೆಕ್ಸ್ಟ್ 2 ಇಂಚು ಮಾರ್ಜಿನ್. ಈಗ ಈ ಪಾಯಿಂಟ್ ಜಾಯಿಂಟ್ ಮಾಡ್ಕೊಳ್ಳೋದು. ನೋಡಿರಿ, ಈ ರೀತಿ. ನೆಕ್ಸ್ಟ್ ಇಲ್ಲಿಂದ 1/4 ಇಂಚು ಕ್ರಾಸ್ ಒಳಗೆ ಕಟ್ ಮಾಡಬೇಕು. ಇದು ಎಲ್ಲಿಂದ ಹೇಳ್ತಾನಂದ್ರೆ, ನಿಮಗೆ ಏನು ಡಾಚ್ ಹಿಡಿತೀರಲ್ರಿ, 4.25 ಇಂಚಿಗೆ ಒಂದು ಡಾಚಿನ ಮಾರ್ಕ್ ಹಾಕೊಂಡು ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು, ಈ ರೀತಿ ಒಂದು ಲೈನ್ ಹಾಕ್ಕೋತೀವಲ್ಲ, ಇಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ತಕ್ಕೊಂತ ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಪರ್ಫೆಕ್ಟಾಗಿ ಬರ್ತೈತಿ. ಜಸ್ಟ್ ಇಲ್ಲಿ ಒಂದು 1/4 ಇಂಚಿನಷ್ಟು ಕ್ರಾಸ್ ತೊಗೋಬೇಕು. 1/4 ಇಂಚು ಭಾಳ ತೊಗೊಬೇಡ್ರಿ. ನೆಕ್ಕನ್ನು ಏನೂ ಕಟ್ ಮಾಡೋಕೆ ಹೋಗ್ಬೇಡ್ರಿ. ವರ್ಕ್ ಬ್ಲೌಸ್ ಬಂದಾಗ ನೆಕ್ಕನ್ನು ಕಟ್ ಮಾಡಬೇಡ್ರಿ. ನೋಡಿರಿ, ಈಗ ನಾನು ಕಟ್ಟಿಂಗ್ ಮಾಡ್ತೀನಿ. ಜಸ್ಟ್ ನಾನು ಬ್ಯಾಕ್ ಪಾರ್ಟನ್ನಷ್ಟೇ ತೆಗೆದೀನಿ ರೀ. ಬ್ಯಾಕ್ ಪಾರ್ಟನ್ನು ತೆಗೆದು ಆಮೇಲೆ ಫ್ರಂಟ್ ಪಾರ್ಟನ್ನು ತೋರಿಸ್ತೀನಿ ಕಟಿಂಗ್. ನೋಡಿರಿ, ಇಷ್ಟು ತೆಗೆದ್ಮೇಲೆ ನೋಡಿರಿ, ಇದೇನು ನಾನು 3/4 ಇಂಚ್ ಹಾಕಿದ್ನಲ್ಲ ಅದ್ರದ್ದು ಕಟ್ಟಿಂಗ್ ಮಾಡಿ 1/4 ಇಂಚು ಅಥವಾ 1/2 ಇಂಚು ಒಳಗೆ ರೀ. 1/4 ಇಂಚು ಸ್ವಲ್ಪ ಕಡಿಮೆ ಆಕೈತಿ. ಸ್ವಲ್ಪ
ತೆಗಿಬೇಕು ನೋಡಿರಿ. ನಾನು ಎಷ್ಟು ಬಟ್ಟೆನ ತೆಗ್ದೀನಿ ನೋಡಿರಿ. ಇಲ್ಲಿ ನಾವು ಸೆಂಟ್ರಲ್ಲಿ ಮಾರ್ಕ್ ಒಂದು ಇಲ್ಲೊಂದು ಕಚ್ ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲೊಂದು ಈ ರೀತಿ ಕಚ್ ಹಾಕ್ಕೋಬೇಕು. ಅಂದ್ರೆ ನಮಗೆ ಶೋಲ್ಡ್ರ್ ಅಲ್ಲೇ ಏನು ಸ್ಟಿಚ್ ಹಾಕ್ತಿರ್ತೀವಲ್ಲ ಮೇನ್ ಫ್ಯಾಬ್ರಿಕದ್ದು ಅವ ನಮಗೂ ಎಲ್ಲ ಪಾಯಿಂಟ್ಸ್ ಹೆಲ್ಪ್ ಆಕ್ಕವು. ಈಗ ಈ ನಮಗೆ ಈ ಪಟ್ಟಿ ಬೇಡ, ಅದಕ್ಕೆ ಅದನ್ನು ತೆಗಿಬೇಕು. ಸ್ವಲ್ಪ ಸ್ಟಿಚಿಂಗ್ ಒಳಗೆ ಈ ಪಟ್ಟಿ ತೊಗೊಳ್ಳೋದನ್ನು ಬಿಡ್ರಿ. ಎಲ್ಲಿ ಬಂದರೂ ಸ್ವಲ್ಪ ತೆಗೆದೇ ನೀವು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ, ಕಟಿಂಗ್ ಮಾಡ್ಕೊರಿ. ಯಾಕಂದ್ರೆ ಈ ಪಟ್ಟಿಯಿಂದ ನಮ್ಗೆ ಅಷ್ಟು ಫಿನಿಶಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ. ಹಾಗಾಗಿ ಆ ಪಟ್ಟಿಯನ್ನು ತೆಗಿಬೇಕು. ಈಗ ನಾನು ಇಲ್ಲೊಂದು ಕಾಲು ಇಂಚಿನಷ್ಟು ಒಂದು ಲೈನ್ ಹಾಕ್ಕೋತೀನಿ. ಈ ರೀತಿ ಒಂದು ಲೈನ್ ಹಾಕ್ಕೋತೀನಿ. ಈಗ ಆ ಕಾಲು ಇಂಚಿನಷ್ಟು ಬಿಟ್ಟು ನಾವೇನು ಮಾಡಬೇಕು, ಈ ಬ್ಯಾಕ್ ಪಾರ್ಟನ್ನು ಸೆಟ್ ಮಾಡಬೇಕು. ನೋಡಿರಿ, ತಿಳಿತಲ್ರಿ ಫ್ರೆಂಡ್ಸ? ನೋಡಿರಿ ಈ ರೀತಿ. ಈಗ ಈ ಏನು ಲೈನ್ ಇಟ್ಟಿವಲ್ಲ, ಲೈನಿಗೆ ನೀವೇನು ಮಾಡಬೇಕು, ಬಟ್ಟೆ ಇಟ್ಕೋಬೇಕು. ಈ ಪಟ್ಟಿನ ನಾವು ಏನು ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ವಲ್ಲ ಅದನ್ನು ಕನ್ಸಿಡರ್ ಮಾಡಬಾರ್ದು. ಈಗ ಮಾರ್ಕ್ ಹಾಕೋರಿ. ಇದು ನೆಕ್, ಇಲ್ಲಿಗೆ ಇದು ಶೋಲ್ಡರ್. ನೆಕ್ಸ್ಟ್ ಇದನ್ನು ಆರ್ಮೋಲ್ ಈ ರೀತಿ. ಇದಂತ ನೆಕ್ ಏನು ಮಾಡೋಕ್ಕೆ ಹೋಗ್ಬಾರ್ದು. ಜಸ್ಟ್ ಇದನ್ನು ಇಷ್ಟು ಮಾಡಿ ಈ ಫ್ರಂಟ್ ಪಾರ್ಟ್ ಅದೇನೈತಲ್ರಿ ತೆಗೆದ್ಬಿಡೋಣ ಅಂತ. ಇಷ್ಟು ಮಾರ್ಕ್ ಹಾಕ್ಕೊಂಡ್ಮೇಲೆ ನಾವು ಏನು ಮಾಡ್ಬೇಕಂತಂದ್ರೆ ಆರ್ಮೋಲ್ 6 ಇಂಚಿಗೆ ಹಾಕ್ಕೊಂಡಿರ್ತೀವಲ್ರಿ, ಅದನ್ನ ಆರ್ಮೋಲನ್ನು ನಾವು ಈ ರೀತಿ ಒಂದು ಸ್ಕ್ವೇರ್ ಬಾಕ್ಸನ್ನು ಹಾಕ್ಕೋಬೇಕು. ಹೌದಾ, ಸ್ಕ್ವೇರ್ ಬಾಕ್ಸ್ ಹಾಕ್ಕೋಬೇಕು. ಇಲ್ಲಿಂದ 3/4 ಇಂಚು, ಎಷ್ಟೇ 3/4 ಇಂಚಿಗೆ ಈ ರೀತಿ ಒಂದು ಶೇಪನ್ನು ಹಾಕ್ಕೋಬೇಕು. ಇದು ಆರ್ಮೋಲ್ ಆಯಿತು. ನೆಕ್ಕೂ ಸಹ ನೀವು ಇಲ್ಲೇನು ಕಟಿಂಗ್ ಮಾಡೋದು ಬೇಕಾಗೋದಿಲ್ಲ. ಬಟ್ ಅವ್ರಿಗೆ ರೆಡಿ ಎಷ್ಟು ಬೇಕಾಗಿತ್ತಲ್ಲ, ನಮಗೆ 7 ಇಂಚ್ ಐತಿ. 7 ಇಂಚಿಗೆ ಒಂದು ನಾವು ಜಸ್ಟ್ ಮಾರ್ಕ್ ಹಾಕಿ ಇಟ್ಕೊಳ್ಳೋಣ ಇಷ್ಟು. ಓಕೆ, ನೆಕ್ಸ್ಟ್ ಲೆಂತ್ 14ವರೆ 15ವರೆ ಐತಲ್ಲ, ಇದು ಫ್ರಂಟಿಗೆ. ಬ್ಯಾಕಿಗೆ ನಾವೇನು ಮಾಡೋಣ, ಫ್ರಂಟಿಗೆ 16ವರೆ ತೊಗೊಳ್ಳೋಣ. 16ವರೆ ತೊಗೊಳ್ಳೋಣ. ನೆಕ್ಸ್ಟ್ ಚೆಸ್ಟ್, ಈ ಪಟ್ಟಿ ಬಿಟ್ಟೆ ನಾವೆಲ್ಲ ಮಾರ್ಕನ್ನು ತೊಗೋಬೇಕಾಗ್ತೈತಿ. 10ವರೆ ಇಂಚ್ ಐತಿ. ನೆಕ್ಸ್ಟ್ 11 ಇಂಚು, ಹೌದಾ, ಎದೆ ಸುತ್ತಳತೆ ತೊಗೋತೀನಿ. ಅಲ್ಲಿಂದ 2 ಇಂಚು, ಅಲ್ಲಿಂದ 2 ಇಂಚು ಇದಿಷ್ಟು ಮಾರ್ಕ್ ಹಾಕೋರಿ. 11 ಇಂಚು, 11 ಇಂಚಿಗೆ ಬಸ್ಟ್ ಪಾಯಿಂಟ್ ಇಟ್ಕೊಂಡೀನಿ. ಅಲ್ಲಿಂದ ನಾವು ಇದನ್ನು ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಬಿಡೋಣ. ಹೌದಾ, ಇಷ್ಟು ಸ್ಟ್ರೇಟ್ ಲೈನ್ ಹಾಕ್ಕೊಂಡ್ಮೇಲೆ ನಾವು ಇಲ್ಲಿಂದ 1 ಇಂಚು ಮೇಲೆ ತೊಗೊಳ್ಳೋಣ. ನೆಕ್ಸ್ಟ್ ಇಲ್ಲಿಂದ 3 ಇಂಚು, ನೆಕ್ಸ್ಟ್ ಇಲ್ಲಿಂದ 3 ಇಂಚು ಇಲ್ಲೈತಲ್ಲ ಸೆಂಟ್ರ್ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಮ್ಮ ಬಸ್ಟ್ ಪಾಯಿಂಟ್ ಏನು ಸಿಕ್ತಲ್ರಿ ಅಲ್ಲಿಗೆ ನಾವೊಂದು ಡಾಚ್ ಹಿಡ್ಬಿಡೋಣ. ನೆಕ್ಸ್ಟ್ ಇದನ್ನ ಏನು ಮಾಡೋಣ, ಇಲ್ಲಿಂದ ಸ್ಟ್ರೇಟಾಗಿ ಒಂದು ಈ ಪಾಯಿಂಟ್ ಕರೆಕ್ಟ್ ಬರಬೇಕು. ನಾವು ಈ ಲೈನ್ ಕನ್ಸಿಡರ್ ಮಾಡೋಕ್ಕಿಂತ ಈ ಪಾಯಿಂಟ್ ನಮಗೆ ಕರೆಕ್ಟಾಗಿ ಬರಬೇಕು. ಈ ರೀತಿ ಒಂದು ಹೋಗಬೇಕು. ತೆಳಗಿಂದ ಇದು 2.5 ಇಂಚು, ಈ ರೀತಿ ಒಂದು ಸೆಂಟ್ರಲ್ಲಿ ಒಂದು 2.5 ಇಂಚಿಂದ ಡಾಚಿಡಿನ. ಈ ಕಡೆ 1/2 ಇಂಚು. ಹೆಂಗಂದ್ರೆ ಅವ್ರದ್ದು ವೇಸ್ಟ್ ಎಷ್ಟೈತಲ್ರಿ 8.5 ಐತಲ್ಲ, ಇಲ್ಲಿ ನಾನು 3 ಇಂಚ್ ತೊಗೊಂಡಿನಿ. 3 ಇಂಚ್ ಬಿಟ್ಟು ಮತ್ತು 8.5 ಇಂಚು. ನೆಕ್ಸ್ಟ್ ಇಲ್ಲಿಂದ 2 ಇಂಚು ನೋಡಿರಿ. ಈ ರೀತಿ ನಮಗೆ ಇದರದ್ದು ಪಾಯಿಂಟ್. ಈಗ ಇಲ್ಲಿಂದ ನಾವೇನು ಮಾಡೋಣ, 1/2 ಇಂಚು ಮೇಲೆ ತೊಗೊಳ್ಳೋಣ. ಈಗ ಇಷ್ಟು, ಇದು ಕ್ರಾಸ್ ಬೆಲ್ಟ್. ಓಕೆ, ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಅಂತ. ನಾನು ಆರ್ಮೋಲನ್ನು ಕಟ್ ಮಾಡೋಂಗಿಲ್ಲ, ನೆಕ್ಕನ್ನು ಕಟ್ ಮಾಡೋಂಗಿಲ್ಲ. ಜಸ್ಟ್ ನಿಮಗೆ ಇಲ್ಲಿ ಇದನ್ನು ತೆಗೆದು ತೋರಿಸ್ತೀನಿ.
ನೋಡಿರಿ ಈ ರೀತಿ. ನೋಡಿರಿ ಈಗ ನಾನು ಆರ್ಮೋಲ್ ಒಳಗೆ ಯಾವುದೇ ರೀತಿಯ ರಿಂಕಲ್ಸ್ ಬರದಂಗೆ ನೀವು ಯಾವ ರೀತಿ ಮಾಡಬೇಕಂತ ಹೇಳ್ಕೊಡತ್ತೀನಿ ಇವತ್ತಿನ ವಿಡಿಯೋದೊಳಗೆ. ನೀವು ನೋಡಿರಿ, ನೋಡಿಕೊಂಡು ನೀವು ನೋಡಿ ಟ್ರೈ ಮಾಡಿರಿ. ಹೆಂಗಂದ್ರೆ ನಮ್ದು ಏನು ಸ್ಕ್ವೇರ್ ಬಾಕ್ಸ್ ಹಾಕಿರ್ತೀವಲ್ಲ ಅದರಲ್ಲಿ ಅಲ್ಲಿ ನಾವು ಏನು ಸ್ಕ್ವೇರ್ ಬಾಕ್ಸ್ ಹಾಕಿವಲ್ಲ ರೀ ಅಲ್ಲೇ ಇಲ್ಲಿಂದ 1 ಇಂಚು, ನೆಕ್ಸ್ಟ್ ಈ ಕಡೆನೂ 1 ಇಂಚು ಈ ರೀತಿ ಒಂದು ಮಾರ್ಕ್ ಹಾಕ್ಕೋಬೇಕು ಈ ಲೈನಿಗೆ. ನಮ್ಮದು ಇದು ಫ್ರಂಟ್ ಲೈನ್. ಓಕೆ, ಇದು ಫ್ರಂಟ್ ಲೈನ್ ನಮ್ಮದು. ಈಗ ಇಲ್ಲಿಂದ ಇಲ್ಲಿ ಎಷ್ಟು ಗ್ಯಾಪ್ ಬರತ್ತೈತೆ ನಮಗೆ? 1.5 ಇಂಚು. 1.5 ಇಂಚಿಂದ ಅರ್ಧ ಎಷ್ಟು ಬರುತ್ತೆ ರೀ? ಇದು ಸೆಂಟ್ರ್ ಕರೆಕ್ಟ್ ಐತಿ. ಅಲ್ಲಿಂದ ನಾನು ಇನ್ನೊಂದು ಮಾಡೀನಿ, ಒಂದು ಹಾಕಿ ಎಷ್ಟು 3.5 ಇಂಚಿಂದ 3.5 ಇಂಚಿಂದ ಒಂದು ಡಾಚ್ ಲೈನ್ ಹಾಕೀನಿ. ಈಗ ಈ ಡಾಚ್ ಲೈನ್ ಏನು ಹಾಕಿವಲ್ಲ ಈ ಪಾಯಿಂಟ್ಸಿಗೆ ಕುಡಿಸ್ಬೇಕು. ಓಕೆ ನೋಡಿರಿ, ಈ ಪಾಯಿಂಟ್ಸಿಂದ ಈ ಪಾಯಿಂಟ್ಸಿಗೆ ಕುಡಿಸ್ಬೇಕು. ಇವು ಕುಡಿಸಿದ ಮೇಲೆ ಎರಡೂ ಮೆಜರ್ಮೆಂಟ್ ನೋಡ್ಬೇಕು. ಎಷ್ಟು? 3.25 ಇಂಚು, ಇದು 3.25 ಇಂಚು ಬರಬೇಕು. ಎಷ್ಟು ಬಂತು ಇಲ್ಲೇ? ಒಂದು 3/4 ಇಂಚು ಮೇಲೆ ಬಂತು. 1/4 ಇಂಚ್ ಮೇಲೆ ಬಂತಲ್ಲ, ಅದನ್ನು ಈ ರೀತಿ ಶೇಪ್ ಮಾಡಿಕೊಂಡು ಸ್ವಲ್ಪ ಒಂದು 1/4 ಇಂಚಿನಷ್ಟು ಡೌನಿಂಗ್ ತೊಗೋಬೇಕು ರೀ. ಮತ್ತು 1/4 ಇಂಚಿನಷ್ಟು ಡೌನಿಂಗ್ ತೊಗೋಬೇಕು. ಈಗ ಈ ಪಾಯಿಂಟ್ಸನ್ನು ಇದೇನು ಮಾರ್ಕ್ ಹಾಕಿವಲ್ಲ ಇಲ್ಲಿಂದ ಈ ರೀತಿ ಈ ಹೊಳೆ ಏನು ಮಾರ್ಕ್ ಹಾಕಿವಲ್ಲ ಫ್ರಂಟ್ ಲೈನಿಂದ ಅದಕ್ಕೆ ಜಾಯಿಂಟ್ ಮಾಡಿಬಿಡೋದ್ರಿ. ನೋಡಿರಿ ಈ ರೀತಿ. ಇದು ನಿಮಗೆ ಯಾವುದೇ ರೀತಿಯ ರಿಂಕಲ್ಸ್ ಬಾರದಂಗೆ ಸ್ಟಿಚ್ ಮಾಡುವಂಥ ಮೆಥಡ್. ಇಲ್ಲಷ್ಟೇ ನಿಮಗೆ ಈ ರೀತಿ ಎಕ್ಸ್ಟ್ರಾ ಬರುತ್ತೆ. ನಾನೀಗ ಕಟಿಂಗ್ ಮಾಡಿ ತೋರಿಸ್ತೀನಿ ರೀ, ನಿಮಗನ್ನು ತಿಳಿತೈತಿ. ನೋಡಿರಿ ಇಲ್ಲೇ ಕರೆಕ್ಟಾಗಿ ಈ ರೀತಿ ನಮಗೆ ಬಂತು. ಈಗ ಇದೇನು ನೀವು ಮಾರ್ಕ್ ಹಾಕಿದ್ವಲ್ಲ ಲೈನಗಳೇ ಈ ರೀತಿ ಹಾಕಿದ್ರು ನೋಡಿರಿ. ನಿಮಗೆ ಯಾವುದೇ ರೀತಿ ಎಷ್ಟು ಚೆಂದ ಹಿಂಗೆ ರೌಂಡ್ ಶೇಪ್ ನಾವು ಸ್ಟಿಚ್ ಮಾಡಿದಾಗ ಈ ರೀತಿ ಬರಬೇಕು ನಮಗೆ. ಅದಕ್ಕೆ ನಾನು ಈ ರೀತಿ ಒಂದು ಟ್ರಿಕ್ಕನ್ನು ಹೇಳ್ಕೊಟ್ಟೆ. ಈ ಕರೆಕ್ಟಾಗಿ ರೌಂಡ್ ಶೇಪ್ ಬಂತಪ್ಪ ಅಂದರೆ ನಿಮ್ಗೆ ಯಾವುದೇ ಆರ್ಮೋಲ್ಸ್ ವೇರಿಯೇಷನ್ನು ಬರೋಂಗಿಲ್ಲ. ನೋಡಿರಿ ಈ ರೀತಿ. ಓಕೆ, ಇಷ್ಟ ಆಯ್ತಲ್ಲ ರೀ. ಇದು ಫ್ರಂಟ್ ಪಾರ್ಟ್ ಒಳಗೂ ನಾನೇನು ಮಾಡಿಲ್ಲ, ನೆಕ್ಕನ್ನು ತೆಗೆದಿಲ್ಲ. ಈಗ ಕ್ರಾಸ್ ಬೆಲ್ಟನ್ನು 2 ಪೀಸ್ ತೆಗೆದೀನಿ. ಇನ್ನೂ 2 ಪೀಸ್ ತೆಗೆದು ಸೆಟ್ ಮಾಡೋಣ ಅಂತ. ನೆಕ್ಸ್ಟ್ ಸ್ಲೀವ್ ಕಟ್ ಮಾಡೋಣ. ನೋಡಿರಿ ಬ್ಲೌಸಿನ ಉದ್ದ, ಸ್ಲೀವಿನ ಉದ್ದ ಎಷ್ಟೈತೆ ರೀ? 11 ಇಂಚು. 11 + 1 12 ಇಂಚು. 12 ಇಂಚು ಬ್ಲೌಸಿನ ಸ್ಲೀವಿನ ಉದ್ದ. ಹೌದಾ? ನೆಕ್ಸ್ಟ್ ಸ್ಲೀವ್ ಡೌನಿಂಗ್ ನಾನು ಇದಕ್ಕೆ 3.25ವರೆಗೂ ತೊಗೋತೀನಿ. 3.25 ಅದನ್ನು ಒಂದು ಈ ರೀತಿ ಒಂದು ಲೈನನ್ನು ಹಾಕೋತೀನಿ. ಹಾಕ್ಕೊಂಡು ಸ್ಲೀವ್ ಫಿಟ್ಟಿಂಗ್ 6 ಇಂಚು +2. ನೆಕ್ಸ್ಟ್ ಸ್ಲೀವ್ ಅರೌಂಡು 9.25 ಇಂಚ್ ಐತಿ. 9.25 ಇಂಚು ಇಲ್ಲಿಗೆ. ನೆಕ್ಸ್ಟ್ ಇಲ್ಲಿಂದ 2 ಇಂಚ್ ಕರೆಕ್ಟ್ ಬಟ್ಟೆ ಸಿಕ್ಕೈತಿ ನಮಗೆ ಈ ರೀತಿ. ಈಗ ಈ ಲೈನನ್ನು ಈ ರೀತಿ ಇದು ನಮ್ಮದು ಮಾರ್ಜಿನ್, ಸ್ಲೀವಿಂದ ಮಾರ್ಜಿನ್. ಈಗ ಇದನ್ನೇನು ಇರುತ್ತಲ್ಲ ಇದನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಅದರದ್ದು ಹಾಫ್ ಎಷ್ಟು ಬರುತ್ತಲ್ಲ ಅದನ್ನು ಇಲ್ಲಿಗೆ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಈ ಹೊಳ್ಳೆ ಇದು ಲೈನ್ ಹಾಕೋತೀವಲ್ಲ ಇಲ್ಲಿನೂ ಕರೆಕ್ಟಾಗಿ ತೊಗೊಂಡು ಇಲ್ಲಿನೂ ಹಾಫ್ ಮಾರ್ಕ್ ಹಾಕ್ಕೋಬೇಕು. ಈಗ ನಾವು ಏನು ಮಾಡ್ಬೋದಾ, ಒಂದು ಲೈನನ್ನು ಹಾಕಬೇಕು. ಲೈನನ್ನು ಹಾಕಿ ಫ್ರಂಟ್ ಬ್ಯಾಕ್ ಎರಡೂ ಹಾಕಿದ್ವಿ.
ಈಗ ಇದನ್ನು ಕಟ್ಟಿಂಗ್ ಮಾಡಿ ತಗೊಳ್ಳೋಣ ಅಂತ. ಇದು ಓಪನ್ ಸೈಡ್ ಐತ್ರಿ, ಇದು ಕ್ಲೋಸ್ ಸೈಡ್ ಐತಿ. 4 ಪೀಸಸ್. ಇದು ಬ್ಯಾಕ್. ಫ್ರಂಟ್ನ ತೆಗಿಯಂಗಿಲ್ಲ ನಾನು, ಯಾಕಂದರೆ ಸ್ಟಿಚ್ ಆದಮೇಲೆ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ತೆಗಿತೀನಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗ್ದೀನಿ. ಇದು ಸ್ಲೀವ್ ಕಟ್ಟಿಂಗ್ ಆಯಿತು. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ ಅಂತ. ಸ್ಲೀವು, ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟ್, ಕ್ರಾಸ್ ಬೆಲ್ಟ್ ಇಷ್ಟಾದರೆ ಈ ರೀತಿ ಇಷ್ಟು ನೀಟಾಗಿ ಮಾಡ್ಕೋಬೇಕು ರೀ, ಅಂದ್ರೆ ನಮಗೆ ಕರೆಕ್ಟಾಗಿ ಬರ್ತೈತಿ. ಸ್ಲೀವ್ ಬ್ಲೌಸು ಸ್ವಲ್ಪ ಆ ಕಡೆ ಸರ್ದಿತ್ತಂದ್ರೆ ಡಿಸೈನ್ ಚೇಂಜಸ್ ಆಗೋ ಚಾನ್ಸಸ್ ಇರ್ತೈತಿ. ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕು ನೋಡಿರಿ. ಎಲ್ಲ ಡಿಸೈನ್ ತೆಳಗಿನ ಪೀಸು ಮತ್ತು ಮೇಲಿನ ಪೀಸು ಎರಡೂ ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ಈ ರೀತಿ ಇಟ್ಕೋಬೇಕು ನೋಡಿರಿ. ಆಗಲೇ ನಾನು ನಿಮಗೆ ಮಾರ್ಕ್ ಹಾಕಿದ್ವಲ್ಲ, ಏನು ನೆಕ್ ಮಾರ್ಕ್ ಹಾಕಿದವ್ರಿಗೆ ಎಷ್ಟು ಬೇಕು ಅಂತೇಳಿ, ಆ ಮಾರ್ಕ್ ನಮಗಿಲ್ಲಿ ಯೂಸ್ ಆಗುತ್ತೆ ನೋಡಿರಿ. ಎಷ್ಟು ಬೇಕಾಗುತ್ತಲ್ಲ ಕಟ್ಟಿಂಗ್ ಎಲ್ಲಿ ಮಾಡ್ಕೊತೀವಲ್ಲ ಅಲ್ಲಿಗೆ ರೆಡಿ ಮಾರ್ಕ್, ಅದರಿಂದ ಅರ್ಧ ಇಂಚ್ ತೆಳಗೆ ಇಟ್ಕೋಬೇಕು. ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ನಾನು ಒಂದು 1/4 ಇಂಚಿನಷ್ಟು ಬಟ್ಟೆನ ಹೆಚ್ಚಿಗೆ ಕಾಲಲ್ಲ 3/4 ಇಂಚ್ವರೆಗೂ. ಇಲ್ಲಿನೂ ಜಾಸ್ತಿ ಭಾಳ ಇಟ್ಕೋಬೇಕ್ರಿ, ಯಾಕಂದ್ರೆ ಅವ್ರ ನೆಕ್ ಭಾಳ ಕಡಿಮೆ ಐತಿ, ಬಟ್ ಇವರು ವರ್ಕ್ ಆಗಿದ್ದ ಜಾಸ್ತಿ ಐತಿ. ಹೀಗಾಗಿ ನಾನು ಒಂದು ನೋಡಿ 1.5 ಇಂಚ್ವರೆಗೂ ಬಟ್ಟೆನ ಜಾಸ್ತಿ ಇಟ್ಕೊಂಡಿನಿ. ಈ ರೀತಿ ಮಾಡಿ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು ನೋಡಿರಿ. ಎಕ್ಸ್ಟ್ರಾ ಇರೋದನ್ನು ಜಾಸ್ತಿನೇ ಬಿಡಬೇಕು ರೀ, ಯಾಕಂದರೆ ಈ ಪೋರ್ಷನ್ ಜಾಸ್ತಿ ಇರ್ತೈತಿ. ಇಲ್ಲೊಂದು ನಾವು ಸ್ಟಿಚ್ ಹಾಕ್ತೀವಿ, ನಮಗೆ ಇಲ್ಲಿ ಮತ್ತೆ ಬಟ್ಟೆ ಬೇಕಾಗ್ತೈತಿ, ಅದಕ್ಕೆ ನಾನು ಜಾಸ್ತಿನೇ ಇಟ್ಕೊಂಡಿನಿ. ಕಟ್ ಮಾಡ್ಕೊಳ್ಳೋದು ಹೆಂಗಂದ್ರೆ ನೋಡಿರಿ, ಇದು ಫ್ರಂಟ್ ಪಾರ್ಟಿಂದ ನೆಕ್ ನಮ್ಮದು ಇಲ್ಲಿಗೆ ರೆಡಿ ಐತಿ. ಅವ್ರ ಡಿಸೈನ್ಗಿಂತ ನಮ್ಮದು 1/4 ಇಂಚ್ ಮೇಲೆ ಇರ್ಬೇಕು. ಇಲ್ಲಿ ಈ ರೀತಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ನಮಗೆ ಕೆಳಗಡೆ ಬಟ್ಟೆ ಇಲ್ಲಿವರೆಗೂ ಅಷ್ಟೇ ಅವೈಲೇಬಲ್ ಐತೆ ನೋಡಿರಿ. ಒಂದೇ ಇದು ಐತಿ, ಅದಕ್ಕೆ ನಾನು ಇದನ್ನು ಲೈನ್ ಹಾಕ್ಕೊಂಡಿನಿ. ಇಷ್ಟು ಬಟ್ಟೆ ನಮಗೆ ಅವೈಲೇಬಲ್ ಐತಂದ್ರೆ ನಾವು ಅಷ್ಟರೊಳಗೆ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಹಾಕಬೇಕು ನೋಡಿರಿ. ಈ ರೀತಿ ನೆಕ್ ಅಂತೂ ಇಲ್ಲೈತೆ ನಮ್ಮದಿನ್ನು, ಇಲ್ಲಿಗೆ ನಮ್ಮದು ರೆಡಿ ಬೇಕಾಗಿದ್ದು ಇಲ್ಲಿಗೆ ಕರೆಕ್ಟಾಗಿ ಸಿಗ್ತೈತೆ. ಬಟ್ಟೆ ಏನಿಲ್ಲ ಜಸ್ಟ್ ಅದು ನಾನು 1/4 ಇಂಚ್ವರೆಗೂ 1/2 ಇಂಚ್ವರೆಗೂ ಸ್ವಲ್ಪ ಬಟ್ಟೆನ ಜಾಸ್ತಿನ ತೊಗೋತೀನಿ. ಯಾಕಂದರೆ ಸ್ಟಿಚ್ ಮಾಡೋಕ್ಕೆ ಮುಂದೆ ವರ್ಕಿನ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಮುಂದೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗ್ತೈತೆ ನೋಡಿರಿ. ಇಷ್ಟ ಆಯ್ತು ಅಂದ್ರೆ ನಾವೀಗ ಇದನ್ನು ಕಟ್ಟಿಂಗ್ ಮಾಡಿ ತಗೊಳ್ಳೋಣ. ಹಾಕೋಬೇಕು ನೋಡಿರಿ. 11 ಇಂಚ್ ಐತಿ,
11 ಇಂಚಿಂದ ಅರ್ಧ ನಮಗೆ ಎಷ್ಟು ಬೇಕಾಗ್ತೈತಿ ಇಲ್ಲಿಗೆ ಬಂತು. ಈ ಸೆಂಟ್ರ್ ಪಾಯಿಂಟ್ ನಮಗೇನಾಗುತ್ತೆ ಅಂದ್ರೆ ಕರೆಕ್ಟಾಗಿ ಈ ರೀತಿ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕೋಬೇಕು. ಹಾಕ್ಕೊಂಡು ಈಗ ಇದನ್ನು ಈ ರೀತಿ ಇಟ್ಕೋಬೇಕು. ನಮ್ಮ ಸೆಂಟ್ರ್ ಪಾಯಿಂಟಲ್ಲಿ ಇದೆ, ಇದನ್ನು ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಈ ರೀತಿ ಓಪನ್ ಮಾಡಬೇಕು. ನೋಡಿರಿ, ನಮ್ದು ಇದಕ್ಕೆ ಸೆಂಟ್ರಕ್ಕೂ ಒಂದು ಮಾರ್ಕ್ ಹಾಕೋಣ. ಈ ರೀತಿ ಹಾಕ್ಕೊಂಡು ನಾವು ಇದನ್ನು ಓಪನ್ ಮಾಡಿ ಮಾಡಿದ್ಮೇಲೆ ನೋಡಿ ಈ ರೀತಿ ಸೆಂಟ್ರಲ್ಲೇ ಬರ್ಬೇಕು ನಮ್ಮ ಡಿಸೈನ್. ಅಂದರೆ ನಮಗೇನಾಗುತ್ತೆ ಅಂದ್ರೆ ಕರೆಕ್ಟಾಗಿ ಡಿಸೈನ್ ಸ್ಲೀವ್ ಅಟ್ಯಾಚ್ ಮಾಡಿದಾಗ ಕರೆಕ್ಟಾಗಿ ಸೆಂಟ್ರಲ್ಲೇ ನಮ್ಮ ಡಿಸೈನ್ ನಮ್ದು ಏನು ಡಿಸೈನ್ ಇರುತ್ತಲ್ಲ ಅದು ಚೆಂದಂಗೆ ನೀಟಾಗಿ ಬರುತ್ತೆ. ಈ ರೀತಿ ಸೆಟ್ ಮಾಡಿಕೊಂಡು ನಾವು ಕಟ್ ಮಾಡಬೇಕು. ಜಸ್ಟ್ ಈ ಕಡೆ ಅಷ್ಟೇ ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗ್ತೈತಿ, ಈ ಕಡೆನೇ ಬೇಕಾಗೋದಿಲ್ಲ ರೀ. ನಾನು ಸ್ವಲ್ಪ ಬಟ್ಟೆನ ಜಾಸ್ತಿನೇ ಬಿಟ್ಕೊಂಡಿನಿ, ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ತೀನಿ. ಈ ಕಡೆ ಸ್ವಲ್ಪ ಬಟ್ಟೆ ಬೇಕಾಗ್ತೈತಿ, ಆ ಬಟ್ಟೆನ ಇಲ್ಲೇ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ನಿಮ್ಮದು ಬಟ್ಟೆ ಕವರ್ ಆಯಿತು. ಇಷ್ಟ ಆಯ್ತಲ್ಲ ಇದು. ಬಟ್ಟೆ ಇದೊಂದು ಕ್ರಾಸ್ ಬೆಲ್ಟು, ಇದೊಂದು ಕ್ರಾಸ್ ಬೆಲ್ಟ್. ಇದ್ರದ್ದು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ರೀ, ನೋಡಿರಿ, ಕಲ್ತ್ಕೊಳ್ರಿ ಪರ್ಫೆಕ್ಟಾಗಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ ಮುಖಾಂತರ ಕೇಳಿರಿ. ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ, ಇಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ನನ್ನ ನಂಬರ್ ಇರುತ್ತೆ, ಅದನ್ನು ಕೇಳ್ಕೊಂಡು ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಭೇಟಿ ಆಗೋಣ ಅಂತ.